ಇವತ್ತು ನನಗೆ ಎಲ್ ಸಿ ಆರ್ ಟ್ರಸ್ಟ್ ವಿದ್ಯಾನಿಧಿ ಸ್ಕಾಲರ್ಶಿಪ್ ಸಿಕ್ತು. ಏನಪ್ಪ ಅಂದರೆ ಇವತ್ತು ನನಗೆ ಎಲ್ ಸಿ ಆರ್ ಟ್ರಸ್ಟ್ ಕಡೆಯಿಂದ ಸ್ಕಾಲರ್ಶಿಪ್ ವಿತ್ ಅವಾರ್ಡ್ ಬರೋದಿತ್ತು. ಸೊ ನಾವು ಕಲೆಕ್ಟ್ ಮಾಡ್ಕೊಳ್ಳೋ ಅಂತ ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡು. ಬಟ್ ಅಲ್ಲಿ ಬಸ್ ಇಲ್ಲದೆ ಇರೋ ಕಾರಣ ಕೊನೆಗೆ ನಟರಾಜ ಸರ್ವಿಸ್ ಅಂತ ನಟರಾಜ ಸರ್ವಿಸ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಈ ಸ್ಕಾಲರ್ಶಿಪ್ ಬಗ್ಗೆ ಇನ್ನೊಂದು ಖುಷಿ ಏನಪ್ಪ ಅಂದರೆ ನಾನು ಇದನ್ನ ಸತತ 5ನೇ ಬಾರಿಗೆ ತೊಗೊಳ್ತಾ ಇರೋದು. ನೀವು ಹೇಳ್ಬೋದು ಇದೇನು ಸ್ಪೆಷಲು 5ನೇ ಬಾರಿ ಅಂತ. ಬಟ್ ಏನಪ್ಪ ಅಂದರೆ ನಮ್ಮ ಜೊತೆ ಬಂದವರೆಲ್ಲ ಬ್ಯಾಕ್ಔಟ್ ಆಗಿದ್ದಾರೆ. ಸೊ ಪರ್ಸೆಂಟೇಜ್ ಕಮ್ಮಿ ಇತ್ತಂತ. ಬಟ್ ನಾವು 3 ಜನ ಫ್ರೆಂಡ್ಸು ಸತತ 5ನೇ ಬಾರಿಗೆ ನಾವು ತೊಗೊಳ್ತಾ ಇರೋದು. ಅದು ಒಂಥರ ಖುಷಿನೇ ಇದೆ ನಮಗೆ. ಆಮೇಲೆ ಒಳಗಡೆ ಹೋಗಿ ನೋಡಿದ್ವಿ ಯಾರಾದರೂ ಬಂದಿದ್ದಾರೆ ಅಂತ. ಬಟ್ ಸ್ವಲ್ಪ ಜನ ಬಂದಿದ್ದರು. ಸೊ ಅದರಲ್ಲಿ ನಾವು ಸಿಗ್ನೇಚರ್ ಮಾಡಿ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಂಡ್ವಿ. ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋಷ್ಟರಲ್ಲಿ ಇನ್ನೂ ಡಿಲೇ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವೊಂದು ಫೋಟೋಸ್ ವೀಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ನೂ 10 ನಿಮಿಷದಲ್ಲಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ರಮಾ ಮ್ಯಾಮ್ ಸರ್ಟಿಫಿಕೇಟ್ ಕೊಟ್ಟರು. ಇದಾದಮೇಲೆ ಮ್ಯಾಮ್ ಒಂದು ಲೈನ್ ಹೇಳಿದ್ರು, ಲೈಫಲ್ಲಿ ಡಿಸಿಪ್ಲಿನ್ ಮತ್ತು ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಅಂದರು. ಅದು ತುಂಬ ಮನಸ್ಸಿಗೆ ಟಚ್ ಆಯಿತು. ಸೊ ಇದಾದಮೇಲೆ ಅವ್ರು ಕೊಟ್ಟಿರೋ ಸ್ನ್ಯಾಕ್ಸ್ನ ತಿಂದ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ವೆಯ್ಟ್ ಮಾಡೋಣ ಅಂದರೆ ನೋಡಿದ್ರೆ ಬಸ್ ಇಷ್ಟು ರಶ್ ಬಂತು. ಕೊನೆಗೆ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಈ ಸರ್ಟಿಫಿಕೇಟ್ನ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅವ್ರು ಕೊಟ್ಟಿರೋ ಫ್ರೂಟಿ ಜ್ಯೂಸು ಈ ದಿನನೇ ಎಂಡ್ ಮಾಡಿದೆ. ಖತಮ್. ಬಾಯ್ ಬಾಯ್, ಟಾಟಾ.